ಬಡೀಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಕ್ಯಾಪ್ಷನ್ ಓದ್ದಂಗೆ ಇವತ್ತು ಕುದುರೆಮುಖ ರೈಡ್ ಹೋಗ್ತಾ ಇದ್ದೀವಿ ಗುರು, ಮಾನ್ಸೂನ್ ರೈಡ್. ಇವಾಗ ಆಲ್ರೆಡಿ ಹಾಸನಲ್ಲಿ ಇದ್ದೀವಿ. ಅವಾಗ ಏನೋ ವ್ಲಾಗ್ ಮಾಡೋಕ್ಕೆ ಹೋಗಿ ಕತ್ಲಾಗಿತ್ತು ಅಂತ ಬೆಳಗ್ಗೆ 3 ಗಂಟೆಗೆ ಹೊರಟಿದ್ದು ನಾವು. ಇವಾಗ 9 ಗಂಟೆ ಆಗಿದೆ ಟೈಮು. ಇಲ್ಲೇ ನೋಡ್ಬೋದು ಸತ್ವ ಡೆಲಿಕಸಿ, ಒಳ್ಳೆ ತಿಂಡಿ ಆಯಿತು. ಸೊ ತಿಂಡಿ ತಿನ್ಕೊಂಡು ಇವಾಗ ರೈಡ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು ಇವರೆಲ್ಲ ನಮ್ಮ ರೈಡಿಂಗ್ ಬಡೀಸ್. ಸೊ ಈ ಟ್ರಿಪ್ ಬಂದು ಟೋಟಲು 6 ಜನ, 6+1 ಆ್ಯಕ್ಚುಲಿ, ಬಿಕಾಸ್ 6 ಬೈಕ್ಸ್ ಆ್ಯಂಡ್ 1 ಕಾರು. ಸೊ ಟೋಟಲ್ 7 ಜನ ರೈಡ್ಗೆ ಬಂದಿರೋದು. ಟೋಟಲ್ 3 ಡೇಸ್ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ಇದು ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಆ್ಯಂಡ್ ಮೇಯ್ನ್ ಲೊಕೇಶನ್ ನಾವು ಹೋಗ್ತಾ ಇರೋದು ಕುದುರೆಮುಖ. ಸೊ ಕುದುರೆಮುಖಕ್ಕೆ ಹೋಗೋಕ್ಕೆ ಮುಂಚೆ ಒಂದು ವಾಟರ್ ಫಾಲ್ಸು, ಒಂದು ಟೀ ಎಸ್ಟೇಟ್ ವ್ಯೂ ಪಾಯಿಂಟು ಮತ್ತು ಇನ್ನೊಂದು ಹಿಲ್ ಟಾಪ್ ವ್ಯೂ ಪಾಯಿಂಟು ಎಲ್ಲ ನೋಡಿಕೊಂಡು ಅಂದಿವೆ. ರಾತ್ರಿ ಅಷ್ಟರಲ್ಲಿ ಕುದುರೆಮುಖ ರೀಚ್ ಆಗೋ ಪ್ಲ್ಯಾನು. ಸೊ ಬನ್ನಿ, ಯಾವ್ಯಾವ ಲೊಕೇಶನ್ಗೆ ಹೋಗ್ತೀನಿ ಎಲ್ಲ ನಿಮಗೂ ತೋರಿಸ್ತೀನಿ. ಸೊ ಮಜವಾಗಿರುತ್ತೆ. ಇವಾಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ನೇಚರು ಕ್ರೇಜಿ ಇರುತ್ತೆ. ಪ್ರತಿಯೊಂದು ಲೊಕೇಶನ್ನು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತೀವಿ. ಸೊ ಎಲ್ಲ ಒಂದೊಂದೇ ತೋರಿಸ್ತಾ ಬರ್ತೀನಿ ನಿಮಗೆ. ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆ ಕುದುರೆಮುಖ ಟ್ರೆಕ್ ಮಾಡಬೇಕು. ಸೊ ಕುದುರೆಮುಖ ಬಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಆ್ಯಂಡ್ ಡಿಫಿಕಲ್ಟ್ ಟ್ರೆಕ್ಕು. ನಿಮಗೆ ಒಂದು ಸೈಡೇ 11 ಕಿಲೋಮೀಟ್ರ್ ಆಗುತ್ತೆ ಟ್ರೆಕ್ಕು. ಹೋಗಿ ಬರೋಕ್ಕೆ ಓವರಾಲ್ 22 ಕಿಲೋಮೀಟ್ರು, ಒಂದು 8 ಅವರ್ ಅಂದ್ಕೊಳ್ಳಿ. ಮುಕ್ಕಾಲು ದಿನ ಟ್ರೆಕ್ಗೆ ಹೊಟ್ಟೋಗುತ್ತೆ. ಸೊ ಕ್ರೇಜಿ ಇರುತ್ತೆ ಅಂದ್ಕೊಳ್ಳಿ. ಈ ಮಾನ್ಸೂನ್ಗೆ ಮಳೆ ಮಧ್ಯ ಟ್ರೆಕ್ ಮಾಡಿಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟು. ಸೊ ಇವತ್ತು ಬಂದು ಯಾವ್ಯಾವ ಲೊಕೇಶನ್ ಹೋಗಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಮೊದಲು ಕೆಳಗೂರು ಟೀ ಎಸ್ಟೇಟ್ಗೆ ಹೋಗ್ತೀವಿ. ಅದಾದಮೇಲೆ ಕೋಡಿಗೆ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ಅದು ಆದಮೇಲೆ ರಾಣಿಜೇರಿ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಅದಾದಮೇಲೆ ಹೊರನಾಡು ಟೆಂಪಲ್ ಇದೆಯಲ್ಲ, ಅನ್ನಪೂರ್ಣೇಶ್ವರಿ ಟೆಂಪಲು, ಅದು ಬಿಟ್ಟರೆ ಕಳಸ. ಸೊ ಇದೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಕುದುರೆಮುಖ ಬೈ ನೈಟ್ ರೀಚ್ ಆಗೋ ಪ್ಲ್ಯಾನು. ಸೊ ನೀವು ಮನೇಲೇ ಕೂತ್ಕೊಂಡು ಆರಾಮಾಗಿ ಇಡೀ ವ್ಲಾಗ್ನ ನೀವೇ ರೈಡ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಫೀಲ್ ಮಾಡಿಕೊಂಡು ನೋಡಿ, ಚೆನ್ನಾಗಿರುತ್ತೆ. ಕಮಾನ್ ಗೈಸ್, ಲೆಟ್ಸ್ ಗೋ. ಇನ್ನೇನು ಕೊಟ್ಟಿಗೆಹಾರ ಬಂದ್ಬಿಟ್ವಿ. ಇಲ್ಲೇ ಇರೋದು ಕೊಟ್ಟಿಗೆಹಾರ, ಫೇಮಸ್ ಫಾರ್ ನೀರು ದೋಸೆ. ನೋಡಿ, ಇದೇ ಕೊಟ್ಟಿಗೆಹಾರ. ಇಲ್ಲಿ ನಾವು ರೈಟ್ ಹೊಡಿಬೇಕು. ಬಟ್ ಈ ಸರ್ಕಲಲ್ಲಿ ಮಾತ್ರ ನಿಮಗೆ ಸುಮಾರು ನೀರು ದೋಸೆಗಳ ಅಂಗಡಿಗಳಿದೆ. ಮೋರ್ ದೆನ್ 40 ಅನ್ಕೊತೀನಿ. ಸೊ ಎಲ್ಲ ಅಂಗಡಿಲೂ ಬರೀ ನೀರು ದೋಸೆನೇ. ಅದು ಬಿಟ್ಟು ಬೇರೆನೂ ಸಿಗುತ್ತೆ, ಬಟ್ ಫೇಮಸ್ ಬಂದು ನೀರು ದೋಸೆ. ನಾವು ಊಟ ಆಯ್ತಲ್ಲ, ಅದಕ್ಕೆ ನಿಲ್ಸಕ್ಕೆ ಹೋಗಿಲ್ಲ. ಇಲ್ಲಿ ತಿರ್ಗಾ ತಿನ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಲೊಕೇಶನ್ಸ್ನು ನೋಡೋಕ್ಕಾಗಲ್ಲ. ಕೊನೆಗೆ ಆಮೇಲೆ ರಾತ್ರಿ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಲೇಟ್ ಆಗೋಗುತ್ತೆ. ನೆನ್ನೆ ರಾತ್ರಿ ಬೇರೆ ನಿದ್ದೆ ಇಲ್ಲ. ಇವತ್ತು ಬೇಗ ಹೋದರೆ ಸ್ವಲ್ಪ ಒಳ್ಳೆ ನಿದ್ದೆ ಮಾಡಿ ನಾಳೆ ಟ್ರೆಕ್ಕಿಗೆ ಪ್ರಿಪೇರ್ ಆಗ್ಬೋದು. ನೋಡಿ ವ್ಯೂ ನೋಡಿ, ಫುಲ್ ಹಿಮ. ಅಂದರೆ ಕಮ್ಮಿನೇ ಇದೆ, ಬಟ್ ಇನ್ನೂ ಜಾಸ್ತಿ ಆಗ್ಬೋದು ಹೋಗ್ತಾ ಹೋಗ್ತಾ. ಬನ್ನಿ ನೋಡೋಣ. ನಮ್ಮ ಪ್ರಕಾರ ಇಲ್ಲಿ ನೀವು ಯಾವ ಟೈಮಿಗೆ ಬಂದರೂ ಹಿಂಗೆ ಇರುತ್ತೆ ಫಾಗು. ಇವಾಗ 11:30 ಟೈಮು, ಬಟ್ 3 ಗಂಟೆಗೆ ಬಂದರೂ ಹಿಂಗೆ ಇರುತ್ತೆ. ನೋಡಿ, ಇಲ್ಲಿ ತಿರ್ಗಾ ಫಾಗಿಲ್ಲ, ಫುಲ್ ಕ್ಲಿಯರು. ಇನ್ನೊಂದು ಚೂರು ಮುಂದೆ ಹೋಗೋಣ ಬನ್ನಿ, ಮತ್ತೆ ಫಾಗಿರುತ್ತೆ. ಗೈಸ್ ನೋಡಿ, ಸಡನ್ನಾಗೆ ಮಳೆ ಜಾಸ್ತಿ ಆಗೋಯ್ತು. ತಿರ್ಗಾ ನಿಲ್ಲಿಸಿ ರೈನ್ ಕೋಟ್ ಹಾಕೊಂಡಿದ್ದಾಯಿತು. ಭಯಾನಕ ಮಳೆ ಬರ್ತಾಯಿದೆ, ಹೆವಿ ರೋಡ್ ಸ್ಲಿಪ್ಪರಿ ಇದೆ. ಆ್ಯಂಡ್ ಈ ಕೆಳಗೂರು ಟೀ ಎಸ್ಟೇಟಿಗೆ ಬಂದು ಇನ್ನೂ 15 ನಿಮಿಷ ಹೋಗಬೇಕು. ಸುಮಾರು ಒಂದು ಅರ್ಧ ಗಂಟೆ ಒಳಗಡೆ ಇದೆ ಇದು ಸ್ಟ್ರೆಚ್ಚು. ನಿಮಗೆ ಗೊತ್ತಿಲ್ಲ ಅಂದರೆ, ಇಡೀ ವರ್ಲ್ಡ್ಗೆ ಹೈಯೆಸ್ಟ್ ಟೀ ಪ್ರೊಡ್ಯೂಸರ್ಸ್ ಬಂದು 3 ಇದ್ದಾವೆ. ಫಸ್ಟ್ ಒನ್ ಬಂದು ಚೈನಾ, ಸೆಕೆಂಡ್ ಬಂದು ನಾವೇ ಇಂಡಿಯಾ, ಥರ್ಡ್ ಬಂದು ಕೀನ್ಯಾ. ಸೆಕೆಂಡ್ ಇಂಡಿಯಾ ಪೊಸಿಷನ್ ಏನಿದೆ ಅದರಲ್ಲಿ ಹೈಯೆಸ್ಟ್ ಟೀ ಪ್ರೊಡ್ಯೂಸರ್ಸ್ ಬಂದು ಅಸ್ಸಾಮು. ಬಟ್ ಅದೇ ಲೀಸ್ಟ್ ಅಂದರೆ ಕರ್ನಾಟಕ, ಚಿಕ್ಕಮಂಗ್ಳೂರಲ್ಲಿ ತಿರ್ಗಾ ಅಗೈನ್ ಜಾಸ್ತಿ ಟೀ ಪ್ರೊಡ್ಯೂಸರ್ಸ್ ಯಾವ ಏರಿಯಾ ಅಂತ ಅಂದರೆ ಬಾಳೆಹೊನ್ನೂರು. ಬಟ್ ಬಾಳೆಹೊನ್ನೂರು ಆದಮೇಲೆ ಅದಕ್ಕಿಂತ ಫೇಮಸ್ ಇನ್ನೂ ಚೆನ್ನಾಗಿರೋದು ಅಂದರೆ ಕೆಳಗೂರು. ಯಾಕಂದರೆ ಬಾಳೆಹೊನ್ನೂರು ಹೈಯೆಸ್ಟ್ ಟೀ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಆದರೆ ಈ ಕೆಳಗೂರು ಏರಿಯಾ ಏನಿದೆ ಇದೊಂಥರ ಕ್ರೇಜಿ ಆಗಿದೆ. ಇದು ಫೋಟೋಗ್ರಫಿ ಪ್ಯಾರಡೈಸ್ ಅಂತ ಕರೀತಾರೆ ಇದನ್ನು. ಅದೇ ಕಾರಣಕ್ಕೆ ಇದು ಜಾಸ್ತಿ ಫೇಮಸ್ ಬಾಳೆಹೊನ್ನೂರಿಗಿಂತ. ಸೊ ಗೈಸ್ ನೋಡಿ, ಕೆಳಗೂರು ಟೀ ಎಸ್ಟೇಟ್ದು ಫ್ಯಾಕ್ಟ್ರಿ ಏರಿಯಾನಲ್ಲಿ ಇದ್ದೀವಿ ಅಂದ್ಕೊತೀನಿ. ಸೊ ನೋಡಿ, ಇದು ಕೆಳಗೂರು ಟೀ ಎಸ್ಟೇಟು 1930 ಶುರುವಾಗಿರೋದು. ಇಲ್ಲೂ ಇದೆ ಬೋರ್ಡ್ ನೋಡ್ಬೋದು, ಕೆಳಗೂರು ಕಾಫಿ ಆ್ಯಂಡ್ ಟೀ ಎಸ್ಟೇಟ್ ಅಂತ. ಸೊ ಈ ಟೀ ಎಸ್ಟೇಟ್ ಬಂದು ಮಾಥಿಯಾಸ್ ಫ್ಯಾಮಿಲಿ ಅನ್ನೋರು ನಡೆಸ್ಕೊಂಬರ್ತಾ ಇರೋದಂತೆ. ಸೊ ಮೋಸ್ಟ್ಲಿ ಇವರು ಮಾಥಿಯಾಸ್ ಫ್ಯಾಮಿಲಿ ಅವರೇ ಇರ್ಬೋದು. ಮುಂದೆ ಹೋಗೋಣ. ಇನ್ನು ಮುಂದೆ ಹೋದರೆ ಫ್ಯಾಕ್ಟ್ರಿ ಎಲ್ಲ ಇದೆ. ಸೊ ಸುಮಾರು ವ್ಯೂ ಪಾಯಿಂಟ್ಸ್ ಇದೆ, ಫೋಟೋಗ್ರಫಿ ತಗೊಬೋದು, ಒಳ್ಳೆ ಸ್ಪಾಟ್ಸ್ ಇದೆ. ಆಮೇಲೆ ಇಲ್ಲಿ ಟೀ ಪ್ಲಾಂಟೇಶನ್ ಟೂರಿಂಗ್ ಎಲ್ಲ ಇದೆ ಇಲ್ಲಿ.
ಸೊ ಅದೆಲ್ಲ ಮಾಡ್ತಾರೆ. ಸೊ ನೋಡಿ ಇವಾಗ ನಾವು ಹೋಗ್ತಾ ಇರೋ ರೋಡ್ ಏನಿದೆ ಇದು ಫುಲ್ಲು ಫ್ಯಾಕ್ಟ್ರಿಗೆ ಹೋಗುತ್ತಿದ್ದು. ನೋಡಿ ಇದೇ ವ್ಯೂ ಇಲ್ಲಿದೆ ನೋಡಿ. ಈ ಪಾಯಿಂಟ್ ಬಂದು ಒಂದು ಮೂವಿ ಮಾಡಿದ್ದಾರೆ ಗೈಸ್. ಸೊ ಯುಗ ಪುರುಷ ಅಂತ ಫೇಮಸ್ ಕನ್ನಡ ಮೂವಿ ಇದೆ. ಸೊ ಅದನ್ನು ಈ ಸ್ಪಾಟಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಈ ಸ್ಪಾಟ್ ಹೆವಿ ಫೇಮಸ್ಸು. ಸೊ ಇಲ್ಲೊಂದೆರಡು ಫೋಟೋ ಹಾಕ್ಕೊಂಡು ಲೆಟ್ಸ್ ಲೀವ್ ಫಾರ್ ದಿ ನೆಕ್ಸ್ಟ್ ಲೊಕೇಶನ್. ನೆಕ್ಸ್ಟ್ ಲೊಕೇಶನ್ ಇವಾಗ ಕೋಡಿಗೆ ಫಾಲ್ಸ್ಗೆ ಹೋಗಿ ಅಲ್ಲಿ ನೀರೇನೋ ಫ್ಲೋ ಚೆನ್ನಾಗಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಬಾಯ್ಸ್ ಎಲ್ಲ ಓಕೆ ಅಂತ ಒಪ್ಕೊಂಡ್ರೆ ಅಲ್ಲೊಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ನೀರಲ್ಲಿ ಆಟಾಡಿ ಅದಾದಮೇಲೆ ರಾಣಿಜೇರಿ ವ್ಯೂ ಪಾಯಿಂಟು ಬನ್ನಿ ಕರ್ಕೊಂಡು ಹೋಗ್ತೀನಿ, ನೋಡೋಣ ಹೇಗಿರುತ್ತೆ. ಸೊ ಗೈಸ್ ಈಗ ಇಲ್ಲಿ ಜೀಪ್ ಬುಕ್ ಮಾಡಿದ್ದೀವಿ. ಆ್ಯಕ್ಚುಲಿ ರೋಡ್ ಫುಲ್ ವರ್ಸ್ಟ್ ಇದೆ, ಆಫ್ ರೋಡ್ ಇದೆ, ಬೈಕಲ್ಲಿ ಹೋಗೋಕೆ ಕಷ್ಟ ಅಂತ ಇದ್ದಾರೆ. ಅದಕ್ಕೆ ಜೀಪ್ ಬುಕ್ ಮಾಡಿ ಇಲ್ಲಿಂದ ಕೋಡಿಗೆ ಫಾಲ್ಸ್ ಹೋಗಿ ಕೋಡಿಗೆ ಫಾಲ್ಸಿಂದ ರಾಣಿಜೇರಿಗೂ ಕರ್ಕೊಂಡೋಗಿ ಬರ್ತಾರಂತೆ. ಏನೋ ಒಂದು ಜೀಪಿಗೆ 1800 ಎರಡಕ್ಕ. ಸೊ ಒಂದು ಜೀಪಿಗೆ 1800, ತಲೆಗೆ 250 300 ಎಷ್ಟೋ ಬೀಳುತ್ತೆ ನಾವು 7 ಜನ ಇರೋದಕ್ಕೆ. ಬಟ್ ಎನಿವೇಸ್ 2 ಜಾಗನೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ಒಂದೇ ಸರಿ. ಸೊ ಅದಕ್ಕೆ ಇವಾಗ ಇಲ್ಲಿ ಮುಂದೆ ಹೋಗಿ ಒಂದು ಸ್ವಲ್ಪ ಪಾರ್ಕಿಂಗ್ ಸ್ಪಾಟ್ ಇದೆಯಂತೆ, ಅಲ್ಲಿ ಹಾಕಿ ಅಲ್ಲಿಂದ ಜೀಪ್ ರೈಡ್ ಹೋಗೋಣ ಬನ್ನಿ. ಸೊ ನೋಡಿ ಇದೇ ಜೀಪ್ ನಾವು ಬುಕ್ ಮಾಡ್ಕೊಂಡಿದ್ದು. ಇವಾಗ ಇವ್ರನ್ನ ಫಾಲೋ ಮಾಡಬೇಕು, ಅಲ್ಲೆಲ್ಲೋ ಮುಂದೆ ಗಾಡಿ ನಿಲ್ಸೋಕ್ಕೆ ಜಾಗ ಬಿಡ್ತಾರೆ. ಕ್ರೇಜಿ ಆಫ್ ರೋಡ್ ಇರುತ್ತೆ ಗೈಸ್. ಇವಾಗ ಜೀಪಲ್ಲಿ ನಾವು ಮಾಡೋಕ್ಕೆ ಹೋಗ್ತಿಲ್ಲ. ಎನಿವೇಸ್ ನಮ್ದು ಯಾವುದು ಒಬ್ರದ್ದು ADV ಇಲ್ಲ, ಒಂದು ವಿ-ಸ್ಟ್ರಾಮ್ ಇದೆ, ಅದು ಕೂಡ ಪ್ರಾಪರ್ ADV ಅಲ್ಲ, ಅದು ಅಡ್ವೆಂಚರ್ ಟೂರರ್ ಅದು. ಸೊ ಬೆಟರ್ ಜೀಪೇ ಆಪ್ಟ್ ಮಾಡಿದ್ದೀವಿ, ನೋಡೋಣ ಜೀಪಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು. ಓ ಗೈಸ್ ಮತ್ತೆ ಫುಲ್ಲು ಫಾಗು, ಏನೂ ಕಾಣಿಸ್ತಾ ಇಲ್ಲ. ಇನ್ನೂ ಎಷ್ಟು ದೂರ ಕರ್ಕೊಂಡು ಹೋಗ್ತಾನೆ ಇವನು ಜೀಪು. ನಮ್ಮ ಬೈಕಲ್ಲೇ ಅರ್ಧ ದಾರಿ ಕರ್ಕೊಂಡು ಹೋಗ್ಬಿಟ್ಟ, ಇನ್ನು ಆಮೇಲೆ ಆಫ್ ರೋಡ ಏನು ಕತೆ. ಮೆತ್ತಿಗೆ ಗುರು ಇವ್ನು ನೋಡು, ಸ್ಟ್ರೈಟು ಆ ಕಡೆ ಬಂದು ಹಿಂಗೆ ಒಳಗೆ ಹೋಗ್ಬಿಟ್ಟವನ. ಇರೋ ತಳ್ತೀನಿರೋ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಅದು ಫುಲ್ ಲಾಕ್ ಆಗೋಗಿದೆ ಹಳ್ಳದಲ್ಲಿ. ಫುಲ್ ಹಿಂಗೆ ಬಂದ್ಬಿಡು, ಹಿಂಗೆ ಹಂಗೆ ಒಟ್ಟೋಗಿ ಹಿಂದಕ್ಕೆ. ಇನ್ನು ಫ್ರಂಟ್ ವೀಲ್ ಈ ಕಡೆಗೆ ಬರ್ಸ್ಕೊ, ಹಿಂದೆ ಬಂದ್ಬಿಟ್ಟು ಹಿಂಗೆ ಹೋಗಿ ಕೇಳು, ಹಿಂಗೆ ಬಾ. ಅವ್ನಿಗೆ ಹಿಂದಕ್ಕೂ ಬರೋಕ್ಕಾಗ್ತಿಲ್ಲ, ಅಲ್ಲಿ ಇಂಜಿನ್ ಕಚ್ಕೊಂಡ್ಬಿಟ್ಟಿದೆ. ಎತ್ತಬೇಕು ಸ್ವಲ್ಪ ಎಕ್ಸೈಟ್ರ್ ಕೊಡಬೇಡ ಆಯ್ತಾ. ಇದೇ ಬೆಂಡ್ ಆಗ್ತಾ ಇದೆ ಮಾಮ್, ಇದು ಎಡಿಯೋಕ್ಕಾಗಲ್ಲ. ಆಗಲ್ಲ, ಗ್ರಿಪ್ಪೇ ಇಲ್ಲ ಮತ್ತೆ ಇಲ್ಲಿ. ಕೆಳಗೆ ಪೋಸ್ಟ್ ಆಫೀಸ್ ಆಗಿಲ್ಲ ತಾನೇ, ಆಗಿದ್ರೆ ಒಳವರೆಗೂ ಹೋಗಿರೋದು ನೀರು. ಮಾಮ್ ಯಾವ್ದಾನ ಹಗ್ಗ ಹಾಕಿ ಕಟ್ಟಬೇಕು, ಎಳಿಬೇಕು ಇವಾಗ. ಅದು ಸ್ಟ್ರೈಟ್ ಜಾರ್ಬಿಡ್ತು. ಬಗ್ಸ್ಬೇಡ, ಎತ್ತು. ಹಾಂ ಹೋಗಪ್ಪ ಇವಾಗ. ಒಳ್ಳೆ ಆಫ್ ರೋಡ್ ಮಾಡಿಸಿದ್ಯಾವ ನಮಗೆ. One eternity later. ಜೀಪ್ ರೈಡ್ ಶುರು ಆಗಿದೆ. ಎಲ್ಲರೂ ಎಲ್ರಿಗೂ ಗಲಗಲ. ನಮ್ಮ ಮಲೆನಾಡು ಅಂದರೆ ಸ್ವರ್ಗನೇ ಫುಲ್ಲು. ಮಳೆಗಳ ನಾಡು, ಮಲೆನಾಡು. ಬೆಟರು. ಸೊ ಗೈಸ್ ಇವಾಗ ಜಸ್ಟು ಜೀಪ್ ರೈಡು ಒಳ್ಳೆ ಆಫ್ ರೋಡ್ ಆಗಿ ಪಾರ್ಕಿಂಗ್ ಮಾಡಿದ್ರು. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, 50 ಮೀಟರ್ಸ್ ಅಂತೆ. ನಡ್ಕೊಂಡು ಹೋದರೆ ವ್ಯೂ ಪಾಯಿಂಟು. ಫುಲ್ಲು ವ್ಯೂ ಕಾಣಿಸ್ತಾ ಇದೆ ಗೈಸ್ ಇಲ್ಲಿಂದ, ಅಬೋವ್ ದಿ ಕ್ಲೌಡ್ಸ್. ಬ್ರೆತ್ ಟೇಕಿಂಗ್ ವ್ಯೂಸ್. ಫಸ್ಟ್ ಟೈಮ್ ಈ ಥರ ವ್ಯೂ ನೋಡ್ತಾ ಇರೋದು, ಅಬೋವ್ ದಿ ಕ್ಲೌಡ್ಸು. ತುಂಬ ದಿನ ಆಗಿತ್ತು ನೋಡಿ. ರಾಣಿಜೇರಿ ಪೀಕ್ ಏನಿದೆ ಇದೇನೆ, ನೀವಿಲ್ಲಿ ನೋಡ್ಬೋದು. ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಟ್ಟರು ಒಂದೇ ಸರಿ ಕೆಳಗೆ ಎಷ್ಟು 1000 ಅಡಿ ಇದೆಯೋ ಗೊತ್ತಿಲ್ಲ, ಅಷ್ಟು ಕೆಳಗಿದೆ.
ಹಾಗೆ ಈ ಊರಿನ ರಾಣಿ ಏನಿದ್ದಾಳೆ ಆ ರಾಣಿ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಆರ್ಮಿ ಅವರು ಅವಳನ್ನ ದಾಳಿ ಮಾಡುವಾಗ ಇಲ್ಲಿವರೆಗೂ ಓಡಿ ಬಂದು ಇಲ್ಲಿ ಎಗರಿ ಅವಳ ಜೀವನನ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಸೊ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಈ ಜಾಗನ ಬಂದು ಅವಳ ನೆನಪಿಗೋಸ್ಕರ ರಾಣಿ ಜರಿ ಅಂತ ಹೆಸರಿಟ್ಟಿದ್ದಾರೆ. ಸೊ ರಾಣಿ ಅಂದರೆ ಅವಳಿಗೋಸ್ಕರ, ಆ್ಯಂಡ್ ಜರಿ ಅಂದರೆ ಸ್ಟೀಪ್ ಇದೆ ಅಂತ ಅಲ್ವಾ, ಸೊ ಅದಕ್ಕೋಸ್ಕರ ರಾಣಿ ಜರಿ ಅಂತ ಹೆಸರು ಬಂದಿರೋದು. ಸೊ ಅಲ್ಲೊಂದು ನೋಡ್ತಾ ಇದ್ದೀರಾ, ಅದು ಬಂದು ಇದಿಷ್ಟು ಏನಿದೆ ಈ ಪಾರ್ಟ್ ಬಂದು ಬಲರಾಯನ ದುರ್ಗ ಫೋರ್ಟ್ ಇದು. ಸೊ ಇದಕ್ಕೆ ಟ್ರೆಕ್ಕಿಂಗ್ ಇದೆ, ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನಾವು ರಾಣಿಜೇರಿ ರೂಟ್ ಏನು ಬಂದಿದ್ದೀವಿ ಇಲ್ಲಿಂದ ಹಿಂಗೆ ಆನ್ ದಿ ವೇ ಇನ್ನೂ ಹಂಗೆ ಟ್ರೆಕ್ ಮಾಡ್ಕೊಂಡು ಹೋದರೆ ಬಲರಾಯನ ದುರ್ಗ ಫೋರ್ಟ್ಗೆ ಹೋಗುತ್ತೆ. ಆ ಟ್ರೆಕ್ ಇಲ್ಲ ಅಂದರೆ ನಿಮಗೆ ಇಲ್ಲೇ ಈ ನೆಕ್ಸ್ಟ್ ಲೆವೆಲ್ ವ್ಯೂ ಸಿಗುತ್ತೆ. ಅಲ್ಲಿ ಇನ್ನೂ ಓಡಾಡ್ತಿದ್ದಾರೆ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ನಡೀತಾ ಇದ್ದಾರೆ ಜನ, ಇಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿ, ಇಲ್ಲಿ ಹತ್ತುತ್ತಾ ಇದ್ದಾರೆ. ಸೊ ಹಂಗೆ ಹತ್ಕೊಂಡು ಅಲ್ಲಿ ಮೇಲ್ವರೆಗೂ ಹೋದರೆ ದಟ್ಸ್ ದಿ ಪೀಕ್ ಆಫ್ ರಾಣಿಜೇರಿ. ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಸೊ ಗೈಸ್ ರಾಣಿಜೇರಿ ಒಳ್ಳೆ ವ್ಯೂ ಪಾಯಿಂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಇವಾಗ ವಾಪಸ್ ದ್ವೀಪ ಹತ್ರಕ್ಕೆ ಬಂದಿದ್ದೀವಿ. ಇವಾಗ ನೆಕ್ಸ್ಟು ಸ್ಟ್ರೈಟ್ ಟು ಕೋಡಿಗೆ ಫಾಲ್ಸ್, ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಕೋಡಿಗೆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೇಮ್ ಅದೇ ಜೀಪೆ ಅದೇ ರೂಟೆ. ಇದು ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇದೆ. ಸೊ ಇದು ಬಂದು ಪ್ರೈವೇಟ್ ಕಾಫಿ ಎಸ್ಟೇಟ್ ಒಳಗಡೆ ಇರೋದು ಪ್ರೈವೇಟ್ ವಾಟರ್ ಫಾಲ್ಸು. ಸ್ವಲ್ಪ ಅಂಡರ್ ರೇಟೆಡು. ನಿಮಗೆ ಚಿಕ್ಕಮಂಗ್ಳೂರಲ್ಲಿ ಜರಿ ಫಾಲ್ಸು ಹೆಬ್ಬೆ ಫಾಲ್ಸ್ ಎಲ್ಲ ಏನಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಕ್ರೌಡೆಡ್ ಇರುತ್ತೆ, ಬಟ್ ಪೀಸ್ಫುಲ್ನೆಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ. ಸ್ವಲ್ಪ ಟ್ರೆಕ್ ಮಾಡ್ಬೇಕು ಅನ್ಕೊತೀನಿ, ಒಂದು 10 ನಿಮಿಷ ಮಾಡಿ ವಾಟರ್ ಫಾಲ್ಸ್ನ ನಿಮಗೆ ತೋರಿಸ್ತೀನಿ. ನೋಡಿ ಇವ್ರು ಯಾರು ಗೊತ್ತಾ, ಈ ಕೊಡಿಗೆ ವಾಟರ್ ಫಾಲ್ಸ್ ಏನಿದೆ ಫೇಮಸ್ ಮಾಡಿದ್ದೆ ಇವರು. ಸುಮಾರು ವ್ಲಾಗ್ಸಲ್ಲೆಲ್ಲ ಬಂದಿದ್ದಾರೆ, ಪ್ರಮೋಟ್ ಮಾಡಿದ್ದಾರೆ. ಸೊ ಇವರಿಂದನೇ ಇವಾಗ ಕೊಡಿಗೆ ವಾಟರ್ ಫಾಲ್ಸ್ಗೆ ಎಷ್ಟು ಜನ ಬರ್ತಾರೆ ಈಗ. ಹೌದು. ಸೊ ನಿಮ್ದು ವಿಡಿಯೋಸ್ ತುಂಬ ನೋಡಿದ್ವಿ, ಎಲ್ಲ ರೀಲ್ಸಲ್ಲೂ ಮಾತಾಡಿದ್ವಿ. ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡಿ ಬಂದಿದ್ದೀವಿ. ಭಾರಿ ಒಳ್ಳೇದಾಯ್ತು. ಸೊ ನೋಡಿ ಇವರೇ ಕೇರ್ ಮಾಡ್ಕೊಂಡು ಸ್ವಲ್ಪ ಇವ್ರು ನೋಡ್ಕೊಂಡಿದ್ದಾರೆ ವಾಟರ್ ಫಾಲ್ಸ್. ಇವ್ರ ಮನೆ ಕೂಡ ಇಲ್ಲೇ ಇದೆ, ನೋಡ್ಬೋದು ನೀವು. ಏನೋ ಒಂದು ಚೂರು ಏನು ತೊಂದರೆ ಆಗಿಲ್ಲ, ಎಲ್ಲ ಖುಷಿಯಾಗಿ ಹೋಗ್ತಿದ್ದಾರೆ ಜನ ಬಂದಿಲ್ಲ. ಅದೇ ರೀತಿಯಲ್ಲಿ ಇನ್ನೂ ಹಾಗೆ ತುಂಬ ಚೆನ್ನಾಗಿ ಬನ್ನಿ, ಚಂದ ಎಂಜಾಯ್ ಮಾಡ್ಕೊಂಡು ಹೋಗಿ. ಅದೇ. ಸೊ ಗೈಸ್ ಜೀಪ್ ರೈಡ್ ಏನಿದೆ ಅಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಕೂಡ ಆಗಿಲ್ಲ ವಾಕು. ತುಂಬ ಹತ್ರ ಇದೆ, ಜಾಸ್ತಿ ಟ್ರೆಕ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಜೀಪಲ್ಲಿ ಬಂದರೆ ನೀವು. 2 ವ್ಯೂ ಪಾಯಿಂಟ್ ಇದೆ. ಇದು ಬಂದು ಇಲ್ಲೊಂದು ದಾರಿ ಇದೆ, ಈ ಕಡೆ ನೀವೇನು ನೋಡ್ತಾ ಇದ್ದೀರಾ ಇಲ್ಲೊಂದು ದಾರಿ, ಆಮೇಲೆ ಆ ಕಡೆ ಇನ್ನೊಂದಿದೆ. ಸೊ ಇದು ಇಲ್ಲಿ ಬಂದರೆ ನಿಮಗೆ ನೀರಲ್ಲಿ ಆಟ ಆಡೋಕ್ಕೆಲ್ಲ ಆಗಲ್ಲ. ಇದು ವಾಟರ್ ಫಾಲ್ಸಿಂದ ಮೇಲಿದ್ದೀವಿ ನಾವು, ಈ ನೀರೇ ಕೆಳಗಡೆ ಹರಿಯೋದು. ಸೊ ಇದೊಂದು 30 ಅಡಿ ಆಳ ಇದೆ. ಆ ಕಡೆ ಇನ್ನೊಂದು ರೂಟ್ ಇದೆ, ಅಲ್ಲಿಂದ ಬಂದು ಆಟ ಆಡ್ಬೋದು. ಬಟ್ ಏನು ನೀರು ಫುಲ್ ಮಣ್ಣಿದೆ ಕ್ವಾಲಿಟಿ. ಮೇ ಬಿ ಮಾನ್ಸೂನ್ ಇರೋ ಕಾರಣ ಫುಲ್ ಗಲೀಜಾಗಿದೆ. ಬಟ್ ನೀವು ಬೇರೆ ಟೈಮಿಗೆ ಬಂದರೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಫಾಲ್ಸ್ ಅಂತಲೇ ಇದು ಫೇಮಸ್ಸು. ಸದ್ಯಕ್ಕೆ ಹೀಗಿದೆ. ಬನ್ನಿ ತುದಿಯವರೆಗೂ ಹೋಗಿ ವ್ಯೂ ಹೆಂಗಿದೆ ನೋಡೋಣ. ಓ ನೋಡಿ 30 ಅಡಿ ಮೇಲೆ ನಿಂತಿದ್ದೀನಿ ಇವಾಗ ನಾನು ವಾಟರ್ ಫಾಲ್ಸ್ದು. ಅವರು ಆಟ ಆಡೋಕ್ಕೆ ಕಷ್ಟ ಗೈಸ್. ನನ್ನ ಬ್ಯಾಗೆಲ್ಲ ತೊಗೊಂಬಂದಿದ್ದೆ ಎಕ್ಸ್ಟ್ರಾ ಬಟ್ಟೆ ಹಿಡ್ಕೊಂಡು. ಗಲೀಜಾಗಿದೆ ನೀರು, ಈ ಇದರಲ್ಲಿ ಆಟ ಆಡೋದು ಕಷ್ಟ. ಸೊ ನೋಡಿ ವಾಪಸ್ ಮೇಲೆ ಹತ್ತಿದ್ವಿ. ಅವಾಗ ಹೇಳ್ದಂಗೆ ಇಲ್ಲಿಂದ ನೀವು ಕೆಳಗೆ ಇಳಿತೀರಾ, ಇಲ್ಲಿ ಇಮಿಡಿಯೇಟ್ ಹೋದರೆ ನೀವು ವಾಟರ್ ಫಾಲ್ಸ್ ಮೇಲ್ಗಡೆ ಜಾಗಕ್ಕೆ ಹೋಗ್ತೀರಾ. ಅದೇ ನೀವು ಹಿಂಗೆ ಸ್ಟ್ರೈಟ್ ಹೋದರೆ ಕೆಳಗವರೆಗೂ ಹೋಗ್ಬೋದು. ಸೊ ಇಲ್ಲಿ ಹಾಕ್ಯಾರ ನೋಡಿ ಬೋರ್ಡ್. ಸೊ ನೋಡಿ ಗೈಸ್ ಹಿಂಗಿದೆ. ಇಲ್ಲಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆ ಯಾಕಂದರೆ ವೈಡ್ ಆ್ಯಂಗಲಲ್ಲಿ ಹಿಡಿತಾ ಇದ್ದೀನಿ. ಬಟ್ ಇದು 30 ಅಡಿಗಿಂತ ಜಾಸ್ತಿ ಇದೆ ಹೇಗೆ. ಇನ್ನೂ ಇಲ್ಲಿ ದಾರಿ ಇದೆ, ಹಂಗೆ ನಡ್ಕೊಂಡು ಹೋದ ಅಂದರೆ ಅಲ್ಲಿ ನೀರೊಳಗೆ ಇಳಿದು ಆಟ ಆಡ್ಬೋದು. ಬಟ್ ಇವಾಗ ಇರೋ ವಾಟರ್ ಕಂಡೀಷನ್ಗೆ ಯಾರೂ ಆಟ ಆಡ್ತಿಲ್ಲ ನೋಡಿ. ಆದರೂ ಸುಮಾರು ಜನ ಆಟ ಆಡ್ತಿದ್ದಾರೆ ನೀರಲ್ಲಿ, ಒಳ್ಳೆ ವೈಡ್ ಮಾಡ್ತಾಯಿದ್ದಾರೆ. ಎನಿವೇಸ್ ಇದಾದ್ಮೇಲೆ ಇವಾಗ ನೆಕ್ಸ್ಟು ಇನ್ನೂ ಕಳಸ ಟೆಂಪಲ್ ಇದೆ, ಹೊರನಾಡು ಟೆಂಪಲ್ ಇದೆ. ಬಟ್ ಹೊರನಾಡಕ್ಕೆ ಹೋಗೋದು ಲೇಟ್ ಆಗ್ಬೋದು. ಕಳಸನ ಅಟ್ಲೀಸ್ಟ್ ಹೋಗ್ತೀವಿ, ಇಲ್ಲಿಂದ ಇನ್ನೂ 1 ಅವರ್ ಆಗುತ್ತೆ. ಪ್ಲಸ್ ಇನ್ನೂ ಜೀಪ್ ರೈಡ್ ಹೋಗಬೇಕು ಪಾರ್ಕಿಂಗ್ವರೆಗೂ. ಸೊ ಹೋಗಿ ಅದಾದಮೇಲೆ ಕಳಸ ಹೋಗಿ ಕಳಸನಲ್ಲಿರೋ ಜಾಗಗಳನ್ನ ನಿಮಗೆ ತೋರಿಸೋಣ ಬನ್ನಿ. ಸೊ ಸದ್ಯಕ್ಕೆ ರಾಣಿಜೇರಿ ವ್ಯೂ ಪಾಯಿಂಟ್ ಆಯಿತು, ಕೋಡಿಗೆ ವಾಟರ್ ಫಾಲ್ಸ್ ಆಯಿತು. ಸೊ ಟೈಮ್ ಬಂದು 5:30 ಆಲ್ರೆಡಿ. ಸೊ ಇಲ್ಲಿಂದ ಇವಾಗ ನೆಕ್ಸ್ಟು ಕಳಸಾಗಿ ಹೋಗಿ ಕಳಶೇಶ್ವರ ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಹೋಮ್ ಸ್ಟೇಗೆ ಹೋಗ್ತೀವಿ. ಬಟ್ ರಾಣಿಜೇರಿ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದೆ ಗುರು. ಸಾಕಾಗಿತ್ತು. ಆ ಥರ ವ್ಯೂ ಜಾಸ್ತಿ ಎಲ್ಲೂ ನೋಡೇ ಇರಲಿಲ್ಲ. ಬೇರೆ ಕಡೆ ಎಷ್ಟು ಲೊಕೇಶನ್ಸ್ ವಿಸಿಟ್ ಮಾಡೀನಿ, ಆ ಥರ ವ್ಯೂ ನಂಗೆ ಎಲ್ಲೂ ಸಿಕ್ಕಿರಲಿಲ್ಲ. ಜೀಪ್ ರೈಡು ಅಷ್ಟೇ ಒಳ್ಳೆ ಅಡ್ವೆಂಚರು. ಸೊ ನೋಡಿ ಇಲ್ಲೆಲ್ಲ ಸುಮಾರು ಜೀಪ್ಗಳು ನೋಡ್ಬೋದು ನೀವು. ಈ ಜೀಪಲ್ಲೇ ನಿಮ್ಮನ್ನ ರಾಣಿಜೇರಿ ಕರ್ಕೊಂಡು ಹೋಗೋದು. ಸೊ ನಮಗೆ 2000 ಅಂದರು 7 ಜನಕ್ಕೆ, ಬಟ್ 1800 ಕೊಟ್ವಿ. ಬಟ್ ಇಟ್ಸ್ ರಿಯಲಿ ವರ್ತ್, ಪೈಸಾ ವಸೂಲು. ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಗಾಡೀಲಿ ಹೋಗಿರಂತೂ ಆಗ್ತಾ ಇರಲಿಲ್ಲ, ಸೆಂಟ್ರಲೆಲ್ಲ ನಾವು ಸೈಡ್ಗೆ ಹಾಕಿ ಟ್ರೆಕ್ ಮಾಡಬೇಕಾಗಿತ್ತು. ತಿರ್ಗಾ ಆಫ್ ಆಯ್ತಾ
ನಮ್ಮ ಸುಪ್ರೀತ್ ಅಣ್ಣಂದು ಆವಾಗವಾಗ ಗಾಡಿ ಆಫ್ ಆಗೋಗ್ತಾ ಇದೆ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾಯಿಲ್ಲ ಸೆಲ್ಫಲ್ಲಿ, ಆದರೆ ಪುಷ್ ಸ್ಟಾರ್ಟ್ ಮಾಡಿದ್ರೆ ಆಗ್ತಾಯಿದೆ. ಸೊ ಇದೊಂದು 4ನೇ ಸರಿ ಗೈಸ್ ರೈಡಲ್ಲಿ ನಾನು ಪುಷ್ ಸ್ಟಾರ್ಟ್ ಮಾಡ್ತಾ ಇರೋದು. ಅಷ್ಟು ಸ್ಟಾರ್ಟ್ ಆಯಿತು. ತಳ್ಳಿದ್ರೆ ಸ್ಟಾರ್ಟ್ ಆಗ್ತಾಯಿದೆ, ಆದರೆ ಸೆಲ್ಫ್ ಸ್ಟಾರ್ಟ್ ಆಗ್ತಾಯಿಲ್ಲ. ಒಂದು ಮೋಟ್ರೇ ಹೋಗ್ಬಿಟ್ಟಿದೆ, ಇಲ್ಲ ಮೋಟರ್ದು ಕರೆಂಟ್ ಏನೋ ಸಪ್ಲೈ ಆಗ್ತಾಯಿಲ್ಲ ಸರಿಗೆ, ರಿಲೇ ಹೋಗಿದೆ, ಚೆಕ್ ಮಾಡಿಸ್ಬೇಕು. ಸೊ ರೋಡ್ ಮಾತ್ರ ಅಷ್ಟಕ್ಕಷ್ಟೇ ಗೈಸ್. ಇಲ್ಲಿ ನಿಮ್ಗೆ ಒಳ್ಳೆ ರೋಡ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಘಾಟ್ಸ್ ಅಂದರೆ ಕೊಟ್ಟಿಗೆಹಾರವರೆಗೂ ಬರ್ಬೋದು. ಅದಾದಮೇಲಂತೂ ಎಲ್ಲ ಪ್ಯಾಚ್ ವರ್ಕೆ ಈ ಕಡೆ. ಸೊ ಬಂದ್ವಿ ನೋಡಿ ಕಳಶ ಟೆಂಪಲ್. ಸೊ ಇದು ಬಂದು ಈಶ್ವರನ ದೇವಸ್ಥಾನ. ಆ್ಯಂಡ್ ಆ ಈಶ್ವರ ಲಿಂಗ ಏನಿದೆ ಅದು ಕಳಶ ಶೇಪಲ್ಲೇ ಇದೆಯಂತೆ, ಅದಕ್ಕೆ ಕಳಶೇಶ್ವರ. ಆ್ಯಂಡ್ ಈ ಜಾಗಕ್ಕೂ ಕಳಶ ಅಂತ ಹೆಸರು ಬಂದಿದ್ದು. ಸೊ ಒಂದು ದರ್ಶನ ಮಾಡ್ಕೊಂಬರೋಣ, ನೋಡೋಣ. ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ. ಶೂಗಳು ಬಿಚ್ಚಿದ್ರೆ ಕಾಲುಗಡೆ ಹೆಂಗಾಗೋಗಿದೆ ನೋಡಿ, ಫುಲ್ದು ಥಂಡಿಗೆ. ನಿಂದು ವಾಟರ್ ಪ್ರೂಫ್ ಇರಲಿಲ್ಲ ಅಲ್ಲ, ಫುಲ್ ನೆನೆಸ್ಕೊಂಡಿದ್ಯಾ? ನಮ್ಮದು ಏನೂ ಆಗಿಲ್ಲ ಗೈಸ್, ವಾಟರ್ ಪ್ರೂಫ್ ಇತ್ತು. ಸದ್ಯ ನನ್ನ ರೈನ್ ಕೋಟು. ಯಾರ್ಯಾರು ರೈನ್ ಕೋಟ್ ವಾಟರ್ ಪ್ರೂಫ್ ಇಲ್ಲೋ ಅಂದರೆ ನೀನೇನು ಕಾರಲ್ಲಿ ಬಂದಿದ್ಯಾ ಬ್ರೋ? ಇವನು ನಾನಲ್ಲಿ ಬಂದವನೇ, ಹಿಂಗೆ ಏನು ಮೊದಲೇ ಆಗುತ್ತೆ. ಸೊ ಡೆಕೆತ್ಲಾನಲ್ಲಿ ನೀವು ರೈನ್ ಕೋಟ್, ರೈನ್ ಪ್ಯಾಂಟ್ ತೊಗೊಂಡ್ರೆ ವಿತ್ ಶೂಸ್ಗೂ ಹಿಂಗೆ ಕವರ್ ಬರುತ್ತೆ. ಸೊ ನಮ್ದು ಅದಿತ್ತು, ಇವರು ಒಂದಿಬ್ಬರದ್ದು ಇರಲಿಲ್ಲ. ಇವ್ರದ್ದು ನಾರ್ಮಲ್ ರೈನ್ ಪ್ಯಾಂಟ್ ಹಾಕೊಂಡು ಬಂದಿದ್ರು, ಅದಕ್ಕೆ ಶೂ ಫುಲ್ಲು ಒದ್ದೆ ಆಗಿ ಒಳ್ಳೆ ಸೀನ್ಸು ಎಲ್ಲರೂ. ಸೊ ಅಲ್ಲಿ ನೋಡ್ಬೋದು ನೀವು, ಇದಿಷ್ಟು ಜಾಗ ಇದೆ ಪಾರ್ಕಿಂಗಿಗೆ ಕಳಸ ಟೆಂಪಲ್ ನೀವು ಹೋಗ್ಬೇಕಂದ್ರೆ. ಆ್ಯಂಡ್ ಇದು ಬಂದು ಮೇನ್ ರೋಡು, ಹಿಂಗೆ ಹೋಗ್ಬೇಕು ನಾವು. ರೈಟ್ ಹೋದರೆ ಹೊರನಾಡಕ್ಕೆ ಹೋಗುತ್ತೆ, ಇನ್ನೂ ಹಂಗೆ ಸ್ಟ್ರೈಟ್ ಹೋದರೆ ಸಂಸೆ ಹೋಗುತ್ತೆ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಹೊರನಾಡಕ್ಕೆ ಹೋಗ್ಬಿಡೋಣ. ಇನ್ನೂ ಟೈಮ್ ಇದೆ. ಹೊರನಾಡು ಆ್ಯಕ್ಚುಲಿ ರಾತ್ರಿ ಜಾಸ್ತಿ ಲೇಟ್ ಹೋದಷ್ಟು ಚೆನ್ನಾಗಿರುತ್ತೆ ವ್ಯೂ, ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ. ಸಾಕಾಗಿದೆ ಗೈಸ್. ಸಿಟಿ ಮಧ್ಯ ಇದ್ರೂ ಆ ಉಳದ್ದು ಸೌಂಡ್ ನೋಡಿ, ಕಿಚ 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 ಅಂತ ಇದೆ. ಎರಡೆರಡು ಗಡ್ಗಂಬ ಇದೆ. ಸೊ ನೋಡಿ, ಇದು ದಕ್ಷಿಣ ಕಾಶಿ ಅಂತ ಕೂಡ ಹೇಳ್ತಾರೆ ಈ ಕಳಶೇಶ್ವರ ಸ್ವಾಮಿ ದೇವಸ್ಥಾನನ, ಯಾಕಂದರೆ ಇದು ಸೌತಲ್ಲಿದೆ. ಆ್ಯಂಡ್ ಈಶ್ವರ ದೇವಸ್ಥಾನ ಅಲ್ವಾ, ಸೊ ಇದು ಸೌತ್ ಕಾಶಿ. ಸೊ ಗೈಸ್ ಇವಾಗ ಬಂದಿದ್ದೀವಿ ಹೊರನಾಡಿಗೆ. ಕಳಶೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಅದೇ ರೋಡು ಕಂಟಿನ್ಯೂಷನ್ನು ಒಂದು 5 ಕಿಲೋಮೀಟ್ರ್ ಬಂದರೆ ಸಾಕು ಈ ಹೊರನಾಡು ಸಿಗುತ್ತೆ. ಲೈಟಿಂಗ್ಸ್ ನೋಡಿ ಗೈಸ್, ಇದು ಯಾವಾಗೂ ಸಿಗಲ್ಲ ನಿಮಗೆ. ಇವಾಗ ಸೀಸನ್ ಇರೋದ್ರಿಂದ ಆಷಾಢ ಪ್ಲಸ್ ಫ್ರೈಡೇ ಅಂತ ಇಷ್ಟು ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ದೇವಿ. ಸೊ ಗೈಸ್, ನಮ್ಮ ವಿಜಯ್ ಇನ್ಫ್ಲೂಯೆನ್ಸ್ ಕಡೆಯಿಂದ ಒಳ್ಳೆ ದರ್ಶನ ಆಯ್ತು ಎಲ್ಲರಿಗೂ. ಸೊ ಅಷ್ಟು ಮುಂದೆಯಿಂದ ಯಾವತ್ತೂ ದರ್ಶನ ಮಾಡಿರಲಿಲ್ಲ. ಇದು ತುಂಬ ವಿಶೇಷ ದರ್ಶನ ಆ್ಯಕ್ಚುಲಿ. ಆಷಾಢ ಮಾಸ ಫ್ರೈಡೇ ಬಂದು ದರ್ಶನ ಮಾಡಿದ್ದೀವಿ. ಸೊ ಇವಾಗ ಇಲ್ಲಿಂದ ಕುದುರೆಮುಖಕ್ಕೆ ಹೋಗಿ ಪಾಚ್ಕೊಳ್ಳೋದೆ. ಕುದುರೆಮುಖ ನಿಮಗೆ ಹೋಮ್ ಸ್ಟೇ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ, ನೋಡೋಣ ಬನ್ನಿ. ಯೋ ಗಾಯ್ಸ್, ಸೊ ಇವಾಗ ಹೊರನಾಡು ಮುಗಿಸ್ಕೊಂಡು ಕುದುರೆಮುಖ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ಸಮಯ ಬಂದು 10 ಗಂಟೆ ಆಗೋಗಿದೆ ಗಾಯ್ಸ್. ಒಟ್ಟಿನಲ್ಲಿ ರೋಡ್ ಮಾತ್ರ ಕ್ರೇಜಿ ಇದೆ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಬೇಗ ಬಂದ್ಬಿಟ್ಟಿದ್ರು ಈ ವೈಬ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಮಗೆ. ಲೇಟಾಗಿ ಬಂದು ಈ ವೈಬ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಸಿಮೆಂಟ್ ರೋಡ್ ಇತ್ತು, ಇವಾಗ ಆಫ್ ರೋಡ್. ಸೊ ಇಲ್ಲಿ ಇನ್ನೊಂದು 1 ಕಿಲೋಮೀಟ್ರ್ ಹಿಂಗೆ ಇದೆ, ಲಾಸ್ಟ್ 1 ಕಿಲೋಮೀಟ್ರ್ ಸ್ಟ್ರೆಚ್ ಫುಲ್ ಹಿಂಗೆ ಇದೆ. ಕ್ರೇಜಿ ಇದೆ ಗೈಸ್ ಆಫ್ ರೋಡ್ ಮಾತ್ರ. ಎಷ್ಟೊತ್ತಾದರೂ ಎಂಡ್ ಆಗ್ತಿಲ್ಲ. ಹೋಪ್ಫುಲಿ ಕರೆಕ್ಟ್ ರೂಟಲ್ಲಿ ಬೇರೆ ಹೋಗ್ತಾ ಇದ್ದೀವಿ ಅನ್ಕೊತೀನಿ. ಗೂಗಲ್ ಮ್ಯಾಪ್ಸ್ ಅಂತೂ ತೋರಿಸ್ತಾ ಇದೆ ಕರೆಕ್ಟಾಗಿ. ಈ ಹೋಮ್ ಸ್ಟೇಗೆ ಬರಲೇಬೇಕು ನೀವು, ಯಾರಾದರೂ ಬಂದರೆ ಬೈಕಲ್ಲಂತೂ ಬರಲೇಬೇಕು ನೀವು. ಎಲ್ಲೂ ನಿಲ್ಸಕ್ಕೆ ಹೋಗ್ತಾ ಇಲ್ಲ, ನಿಲ್ಸೋಕ್ಕೂ ಭಯ ಆಗ್ತಾ ಇದೆ. ಯಾಕೆ ಸುಮ್ಮನೆ ಸೀನ್ಸು, ಹೋಗ್ಬಿಡೋಣ ನಾನ್ ಸ್ಟಾಪ್. ಇನ್ನೇನು ಇನ್ನೊಂಚೂರು ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ಸು. ಅಲ್ಲಿ ಹೋಗಾದ್ಮೇಲೆ ನೋಡೋಣ. ಎಲ್ಲರದು ಪಕ್ಕ ಗಲಗಲಗಲನೆ. ನಾನು ಬರ್ತಾ ಇದೆಯಾ? ಹೆವಿ ಕಷ್ಟ ಇದೆ, ಅದಕ್ಕೆ ಹೆವಿ ಆಫ್ ರೋಡ್ ಇದೆ ಅಲ್ಲ. ಹೌದು ಅವನೇ. ಇಲ್ಲಿ ಹತ್ತತ್ತೇನೋ ಅದು.
ಬಾಯ್ಸ್ಗೆಲ್ಲ ಫುಲ್ ಫ್ರಸ್ಟ್ರೇಷನ್ ಗೈಸ್. ಓವರ್ಟೇಕ್ ಹೊಡೆದು ಹೋಗ್ತಾವ್ರೆ, ಇಷ್ಟೊತ್ತು ಹೊಡಿಲಿಲ್ಲ ಓವರ್ಟೇಕು. ಓ ಮೈ ಗಾಡ್. ವಾಟರ್ ಕ್ರಾಸಿಂಗ್ ಗೈಸ್. ಹಾಂ, ಲೊಕೇಶನ್ ಎಂಡು ಇಲ್ಲೇ ಎಲ್ಲೋ ಇದೆ ಸುತ್ತಮುತ್ತ. ಗೈಸ್, ಈ ವಾಟರ್ ಕ್ರಾಸಿಂಗ್ ಹತ್ರ ಬಂದ ತಕ್ಷಣ ನನ್ನ ಕ್ಯಾಮ್ರಾ ಮೆಮೊರಿ ಫುಲ್ ಆಗೋಯ್ತು. ಸೊ ಎಕ್ಸ್ಟ್ರಾ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಸೊ ವಾಟರ್ ಕ್ರಾಸಿಂಗ್ ಆದಮೇಲೆ ಒಂದು 200 ಮೀಟರ್ಸ್ಗೆ ನಮ್ಮ ಹೋಮ್ ಸ್ಟೇ ಸಿಕ್ಬಿಡ್ತು. ಸೊ ಊಟ ಮಾಡಿ ಮಲಗಿದ್ದಷ್ಟೇ. ಸೊ ನಿಮಗೆ ಡೇ 2 ಬಂದು ಪಾರ್ಟ್ 2ನಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಸೊ ಕೊನೆವರೆಗೂ ವೀಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ, ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಕೀಪ್ ವೇಟಿಂಗ್ ಗೈಸ್.